ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಕೊಡ್ತೀನಿ ರೀ ಚಿನ್ನಿ, ಸುಡುತ್ತೆ. ಎಂತ ನಿಮ್ಮದು? ಹಾಂ, ಇದ್ದೀವಿ, ಕೊಡ್ತೀನಿ. ಹಾಯ್ ಅಂದ್ಬಿಡಿ ಮತ್ತೆ. ಹಾಯ್. ಹಾಂ, ಇವಾಗ ಮಾಡಿ, ಹಾಯ್ ಅಂತ ಮಾಡಿ ಇವಾಗ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಹಾಯ್, ಥ್ಯಾಂಕ್ ಯು. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಹಾಲಿನ ಪ್ರಯೋಜನವೇನು, ಅದನ್ನು ಯಾವ ಪ್ರಮಾಣದಲ್ಲಿ ನೀಡಬೇಕು, ನೀಡದಿದ್ದರೆ ಏನಾಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಕೊಡ್ತೀನಿ ರೀ, ಕೂಚಿ ಆಯಿತು, ಕೂಚಿ ಖಾಲಿ ಆಯಿತಾ? ಕೊಡ್ತೀನಿ ಕೂಚಿ. ಮೊದಲಿಗೆ ಹಾಲಿನ ಪ್ರಯೋಜನವೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಲಿನಿಂದ ಮಕ್ಕಳಿಗೆ ತುಂಬಾ ಪ್ರಯೋಜನ ಇದೆ. ಏನಂತ ಹೇಳಿದರೆ, ಮೂಳೆ ಮತ್ತು ಹಲ್ಲುಗಳು ಬಲವಾಗಲು ಹಾಲು ತುಂಬಾ ಮುಖ್ಯ ಆಗುತ್ತೆ. ಹಾಲಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಮೂಳೆ ಹಾಗೂ ಹಲ್ಲಿನ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಹೇಗಿದೆ ಚಿನಿ? ಅಲ್ಲೆಲ್ಲ ಚೆಲ್ಕೊತಿದ್ದೀರಾ? ನಿಧಾನ ಕುಡೀರಿ ಮಗಳೇ. ಹೇಗಿದೆಯಮ್ಮ ಶ್ರೇಯನ್ವಿ? ಅಜ್ಜು 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 ಹೊಸಸಿ ಕುಡಿ ಚಿನಿ. ಅಯ್ಯೋ, ಖಾಲಿ ಆಯ್ತಾ? ಹೇಗಿದೆ ಹೇಗಿದೆ ಅಂತ ಹೇಳಲೇ ಇಲ್ಲ ದುಂಬಿ. ಹೇಗಿದೆ ಚಿನಿ? ಹೇಗಿದೆ? ಸೂಪರಾ? ಥ್ಯಾಂಕ್ ಯು. ಹಾಂ, ಕೊಡ್ತೀನಿ 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 ಕೂಚಿ. ಬಟ್ಟೆಗೆಲ್ಲ ಚಿಲ್ಕೊತಿದ್ದೀರಾ ನೀವು? ಆಯಿತು, ಆಮೇಲೆ ಚೇಂಜ್ ಮಾಡೋಣ ಬಿಡಿ. ಆಯಿತು ಬಿಡಿ, ಇರಲಿ. ಹಾಲಿನಿಂದ ಉತ್ತಮ ಪ್ರೋಟೀನ್ ದೊರೆಯುತ್ತದೆ. ಇದರಿಂದ ಮಗುವಿನ ದೇಹದ ಬೆಳವಣಿಗೆಗೆ ಮತ್ತು ಸ್ನಾಯುಗಳ ಅಭಿವೃದ್ಧಿಗೆ ತುಂಬಾ ಸಹಾಯ ಮಾಡುತ್ತೆ. ಆಯಿತು, ಕೈಯಲ್ಲೆಲ್ಲ ಮಾಡ್ಕೋಬಾರ್ದು. ಲೋಟದಲ್ಲಿ ಕುಡೀರಿ, ಲೋಟದಲ್ಲಿ ಕುಡೀರಿ. ಹಾಲಿನಲ್ಲಿರುವ ಪೋಷಕಾಂಶಗಳು ಮೆದುಳಿನ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡ್ತವೆ. ಹಾಲಿನಲ್ಲಿರುವ ಕೊಬ್ಬು ಶಕ್ತಿಯನ್ನು ನೀಡುತ್ತದೆ. ಎಂತ ನೀವು ನಗೋದು? ಹಾಲು ಕುಡಿತಾ ಕುಡಿತಾ ಖಾಲಿ ಆಯಿತಾ? ಬೇಕಾ ಇನ್ನೂ? ಕೊಡ್ತೀನಿ ಕೊಡ್ತೀನಿ ಆಯಿತು. ಅವ್ರು ತುಂಬ ಜಾಸ್ತಿ ಕೊಟ್ಬಿಟ್ರೆ ಚೆಲ್ತಾರೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ತಾ ಇದ್ದೀನಿ ಲೋಟಕ್ಕೆ. ಕುಡೀರಿ ಇವಾಗ, ನಿಧಾನ ಕುಡೀರಿ. ಎತ್ಕೊಳ್ಳಿ. ಹಾಲಿನಲ್ಲಿರುವ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಮಗುವಿಗೆ ದಿನವಿಡೀ ಶಕ್ತಿ ನೀಡುತ್ತದೆ. ಇವಾಗ ಯಾವ ಪ್ರಮಾಣದಲ್ಲಿ ನೀಡಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. 1 ವರ್ಷ ಮೇಲ್ಪಟ್ಟ ಮಗುವಿಗೆ ದಿನಕ್ಕೆ ಒಟ್ಟು 400ರಿಂದ 500 ಮಿಲಿಲೀಟರ್ ಹಾಲು ಸಾಕಾಗುತ್ತೆ. ಮಗುವು ತಾಯಿಯ ಹಾಲನ್ನು ಇನ್ನೂ ಚೆನ್ನಾಗಿ ಕುಡಿಯುತ್ತಿದ್ದರೆ ಹಸುವಿನ ಹಾಲನ್ನು ಇನ್ನೂ ಕಡಿಮೆ ಪ್ರಮಾಣದಲ್ಲಿ ನೀಡಬಹುದು. ಎಷ್ಟು ಅಂತ ಹೇಳಿದರೆ 150ರಿಂದ 250 ಮಿಲಿಲೀಟರ್ ಸಾಕಾಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಕೊಡೋ ಅವಶ್ಯಕತೆ ಇಲ್ಲ. 1 ವರ್ಷಕ್ಕೇ ತಾಯಿ ಹಾಲು ಬರ್ತಾ ಇಲ್ಲ ಅಥವಾ ಹಾಲನ್ನ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಮಾತ್ರ 400ರಿಂದ 500 ಮಿಲಿಲೀಟರ್ನ ಕೊಡ್ಬೋದು. ಆದರೆ 1 ವರ್ಷಕ್ಕೆ ಹಾಲನ್ನ ಮಗುವೇ ನಿಲ್ಲಿಸೋದ್ಕಿಂತ 2 ವರ್ಷದ ತನಕ ಕುಡಿಸಿದ್ರೆ ತುಂಬಾ ಒಳ್ಳೆಯದು. ಯಾರೂ ಕೂಡ 1 ವರ್ಷಕ್ಕೆಲ್ಲ ನಿಲ್ಸೋಕೆ ಹೋಗಬೇಡಿ. 2 ವರ್ಷದ ತನಕ ಕುಡಿಸಿ ಮಗುವಿಗೆ ಹಾಲನ್ನ. ಹಾಲಿನ ಜೊತೆಯಲ್ಲಿ ಉಳಿದ ಪೋಷಕಾಂಶಗಳನ್ನು ಅನ್ನ, ಬೇಳೆ, ತರಕಾರಿ, ಹಣ್ಣು, ಮೊಟ್ಟೆ ಈ ಥರ ಪೋಷಕಾಂಶಗಳಿಂದ ಪೂರೈಸಬೇಕಾಗುತ್ತೆ. ಇವಾಗ ಹಾಲನ್ನ ನೀಡ್ತಿದ್ರೆ ಏನಾದರೂ ತೊಂದರೆನಾ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಹಾಲನ್ನ ಕಡ್ಡಾಯವಾಗಿ ನೀಡಬೇಕು ಅಂತ ಏನಿಲ್ಲ. ಅದರಲ್ಲಿರುವ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಮತ್ತು ವಿಟಮಿನ್ ಡಿ ಅನ್ನು ಇತರ ಆಹಾರಗಳಿಂದ ಪೂರೈಸಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಪೋಷಕಾಂಶಗಳು ಸಿಗದೇ ಇದ್ದರೆ ಮೂಳೆಗಳ ಬೆಳವಣಿಗೆ, ಹಲ್ಲಿನ ಆರೋಗ್ಯ ಮತ್ತು ಒಟ್ಟಾರೆ ಮಗುವಿನ ಬೆಳವಣಿಗೆಗೆ ತುಂಬಾ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಿಂದ ಅದ್ರ ಬದಲಾಗಿ ಈ ರೀತಿ ಆಹಾರಗಳನ್ನ ಪೂರೈಸಬೇಕಾಗುತ್ತೆ. ಅವುಗಳು ಯಾವುದು ಅಂತ ಹೇಳಿದ್ರೆ ಮೊಸರು, ಪನ್ನೀರ್, ಚೀಸ್ ಈ ಥರದನ್ನೆಲ್ಲ ಮಿತವಾಗಿ ಕೊಡಿ. ನಂತರ ರಾಗಿ, ಎಳ್ಳು, ಹಸಿರು ಸೊಪ್ಪುಗಳು, ಅನ್ನ, ಬೇಳೆ, ಹಣ್ಣುಗಳು, ತರಕಾರಿಗಳು ಈ ಥರ ಎಲ್ಲ ಆಹಾರಗಳಿಂದ ಪೌಷ್ಟಿಕಾಂಶಗಳನ್ನು
ಬ್ಯಾಲೆನ್ಸ್ ಮಾಡಿ ಕೊಡಿ. ನನ್ನ ಮಗಳಿಗೆ ನಾನು ಒಂದು ಅರ್ಧ ಲೋಟ ಹಾಲನ್ನ ಕೊಡ್ತೀನಿ ಒನ್ ಟೈಮ್. ಏಕೆ ಏಟ್ ಬೇಕಾ ಚಿನ್ನಿ? ಹಾಂ, ಏಟ್ ಬೇಕಾ ನಿಮಗೆ? ಯಾಕೆ ಅಂತ ಹೇಳಿದರೆ ನಾನು ಇನ್ನೂ ಫೀಡಿಂಗ್ನ ಮಾಡ್ತಾಯಿದ್ದೀನಿ. ನಮ್ಮ ಪಾಪುಗೆ ಇವಾಗ 1 ವರ್ಷದ ಮೇಲೆ 3 ತಿಂಗಳಾಗಿದೆ. ನಂತರ ಹೊಸ ಆಹಾರಗಳನ್ನ ಪರಿಚಯಿಸ್ತಾ ಇರೋದ್ರಿಂದ ಮಗು ಹಾಲನ್ನ ಜಾಸ್ತಿ ಕುಡಿದ್ರೆ ಅದಕ್ಕೆ ಅಡಿಕ್ಟ್ ಆಗುತ್ತೆ ಅಂತ ಹೇಳಿ ಕೊಡೋದಿಲ್ಲ. ಯಾಕಂದರೆ ನಾವು ಟೀ ಕಾಫಿ ಎಲ್ಲನೂ ಕುಡಿಯೋದನ್ನು ನೋಡಿ ನನಗೂ ಕೊಡಿ ಅಂತ ಮಕ್ಕಳು ಸಹಜವಾಗಿ ಕೇಳೋದಂತೂ ನಿಜ. ಆದ್ದರಿಂದ ಸ್ವಲ್ಪ ಅಷ್ಟೇ ಕೊಡ್ತಾಯಿದ್ದೀನಿ. ಇನ್ನೂ ಫೀಡಿಂಗ್ ಮಾಡ್ತಾಯಿಲ್ಲ. ದೊಡ್ಡ ಮಕ್ಕಳಾದರೆ ಅವರಿಗೆ ಒಂದೊಂದು ಲೋಟ ಹಾಲನ್ನ ಕೊಡಿ. ಅದ್ರ ಜೊತೆಗೆ ಆಹಾರಗಳನ್ನು ಕೊಡೋದು ತುಂಬಾ ಮುಖ್ಯ. ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಕೊಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಿನ್ನಿ ಬಾಯ್ ಮಾಡ್ಬಿಡಿ. ಬಾಯ್.